ಸತ್ಯ ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಸತೀಶ್ ಅವರ ಜಾತಕ ವಿಶ್ಲೇಷಣೆ ಮಾಡಿ. ಸತೀಶ್ ಪುರುಷ 16 ಫೆಬ್ರವರಿ 1992 4:45 ಬೆಳಗ್ಗೆ ಬೈಲೊಂಗಲದಲ್ಲಿ ಜನನ. ಪುನರ್ವಸು ನಕ್ಷತ್ರ, ಮಿಥುನ ರಾಶಿ, ಧನು ಲಗ್ನ. ಮಿಥುನ ರಾಶಿ, ಧನು ಲಗ್ನ, 7ನೇ ಮನೆಯಲ್ಲಿ ಅಷ್ಟಮೇಶ ಬಂದು ಕೂತಿದ್ದಾರಲ್ಲ, ಹೆಂಗ್ರಿ ಇದು? ಏಯಪ್ಪ, ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿಯ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ. ಯಾವುದೇ ದಿನ ಯೌವನ ಅವಸ್ಥೆಯಲ್ಲಿ ಇದ್ರೆ 100ಕ್ಕೆ 100 ಒಳ್ಳೆ ಫಲ ಕೊಡುತ್ತೆ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಹೌದು, ಯಾವುದೇ ಗ್ರಹ ಇರಲಿ, ಯೌವನ ಅವಸ್ಥೆಯಲ್ಲಿ ಇದ್ರೆ ಒಳ್ಳೆ ಫಲ ಕೊಡುತ್ತೆ. ಆದರೆ ರಾಹು ಕೇತು ಆಗಲಿ, ಉಚ್ಚ ನೀಚ ಆಗಲಿ, ಇವು ಯಾವ ಡಿಗ್ರಿ ಅವಶ್ಯಕತೆ ಇಲ್ಲ. 0 ಡಿಗ್ರಿಲಿದ್ರೂ ಕೊಡ್ತವೆ ನಿಧಿ. 3 ಗಂಟೆ 44 ನಿಮಿಷ ಆಗಿದೆ. ಇದು 1, ಇದು 4, ಇದು 7, ಇದು 10 ಅಂದರೆ ಕೇಂದ್ರ ಅಂತ ಅರ್ಥ. ಅದೇ ರೀತಿ 2 ಧನೇಶ, 11 ಲಾಭೇಶ. ಇದೇ ರೀತಿ 1, 5, 9 ತ್ರಿಕೋಣ ಅಂತ ಕರಿತೀವಿ. ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50. ಹೌದು ನೋಡಿ, ಧನು ಲಗ್ನದ ಯೋಗಕಾರಕ ಗ್ರಹಗಳು. 1ನೇದು ಬಂದು ಗುರು, 2ನೇದು ಬಂದು ಕುಜ, 3ನೇದು ಬಂದು ಸೂರ್ಯ, 4ನೇದು ಬಂದು ಬುಧ, 5ನೇದು ಬಂದು ತಾತ್ಕಾಲಿಕ ಮಿತ್ರ ಶನಿ. ರಾಹು ಕೇತು ವಿಪರೀತ ಕೆಟ್ಟವರು. ಶುಕ್ರ ಅತಿ ದೊಡ್ಡ ವಿರೋಧಿ, ಆದರೆ ಚಂದ್ರ ಅತಿ ದೊಡ್ಡ ವಿರೋಧಿ ಧನು ಲಗ್ನಕ್ಕೆ. ಇದನ್ನು ತಿಳ್ಕೊಬೇಕು ನೀವು. ಇದನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ನಡೆಯಲ್ಲ ನಿಮ್ಗೆ. ಜಾತಕ ತಿಳಿಯಲ್ಲ. ಯಾರು ಒಳ್ಳೇದು ಮಾಡ್ತಾರೆ, ಯಾರು ಕೆಟ್ಟದ್ದು ಮಾಡ್ತಾರೆ, ಅದು ಅರಿವು ಆಗಬೇಕು ನಿಮಗೆ. ನೋಡಿ, ನೀಚ ರಾಹು, ನೀಚ ಕೇತು, ವಕ್ರಿಯ ಗುರು, ಉಚ್ಚ ಕುಜ, ಅಸ್ತಂಗತ ಬುಧ, ಅಸ್ತಂಗತ ಬುಧ. ಬನ್ನಿ ಗ್ರಹಗಳ ಪರಿಸ್ಥಿತಿಯನ್ನು ತಿಳ್ಕೊಂಡ್ರೆ, 1ನೇ ಭಾವದಲ್ಲಿ ರಾಹು, ನೀಚ ರಾಹು. ನೋಡಿ, ಗುರುವಿನ ದೃಷ್ಟಿ ಇರೋದ್ರಿಂದ ಇಲ್ಲಿ ರಾಹು ಆಟ ಆಡಲ್ಲ. ಇಲ್ಲಾಂದ್ರೆ ನೀವು ಕೆಟ್ಟ ಚಟಗಳಿಗೆ ಬಿದ್ದು ಬಿಡ್ತಿದ್ರಿ. ಹೌದು, ರಾಹು ತಟಸ್ಥನಾಗ್ತಾನೆ. ಗುರುವಿನ ದೃಷ್ಟಿ ಇರೋದ್ರಿಂದ ರಾಹು ತಟಸ್ಥನಾಗ್ತಾನೆ. ಯಾಕಂದ್ರೆ ಗುರುವಿನ ಮನೆ ಅದು. ನೀಚ ರಾಹು ನಿಮ್ಮನ್ನ ದೊಡ್ಡ ಚಟುವಟಿಕೆಗಳನ್ನ ಮಾಡ್ತಿದ್ದ. ಹಠವಾದಿ ಮತ್ತು ವಿಪರೀತ ಸಿಟ್ಟಿನವರು ನಾವು. ಇವರು ಒಪ್ಕೊಳ್ಳೋ ಮಾತೆ. ಸಿಟ್ಟು ಭಾಳ ಇದೆ ನಮಗೆ, ವಿಪರೀತ ಸಿಟ್ಟು, ಅನ್ಲಿಮಿಟೆಡ್ ಸಿಟ್ಟು. ಹೌದು, ತಪ್ಪು ಕಲ್ಪನೆ ಮಾಡ್ಕೋತೀರಿ. ಎಲ್ಲವನ್ನೂ ತಪ್ಪು ಕಲ್ಪನೆ ಮಾಡ್ಕೊಳ್ಳೋದು ನಿಮ್ದೊಂದು ಹ್ಯಾಬಿಟ್. ಆದರೆ ಕೆಟ್ಟ ಚಟಗಳನ್ನು ಮಾಡಕ್ ಬಿಡಲ್ಲ ಗುರುವಲ್ಲಿ ನಿಮ್ಮನ್ನು. ಒಳ್ಳೆಯ ಗುಣಗಳನ್ನು ಹೊಂದಿರುವುದಿಲ್ಲ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡುವುದಿಲ್ಲ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ. ಫಿಸಿಕಲಿ ಸ್ವಲ್ಪ ಮೆಂಟಲಿ ವೀಕ್ ಇರ್ತೀವಿ, ಆಸೆ ಆಕಾಂಕ್ಷೆಗಳು ಹೇಳ್ಕೊಳ್ಳೋ ಸ್ಟೇಜ್ ಇರುವುದಿಲ್ಲ. ಬಟ್ ನಾವು ಅಷ್ಟು ಕೆಟ್ಟದ್ದು ಮಾಡಲ್ಲ ಇಲ್ಲಿ 1ನೇ ಭಾವದಲ್ಲಿ. ತಟಸ್ಥನಾಗ್ತಾನೆ ಅವನಲ್ಲಿ.
ಯಾಕಂದ್ರೆ ಗುರು ದೃಷ್ಟಿ ಇದೆ. ಗುರುವಿನ ದೃಷ್ಟಿ ರಾಹು ಮೇಲಿದ್ರೆ ಏನ್ ಮುಚ್ಚಿಕೊಂಡು ಸುಮ್ಮನೆ ಇರ್ತಾನೆ ರಾಹು. ನಾನು ಯಾಕಿಷ್ಟು ಕ್ಲೀನ್ ಆಗಿ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ನೋಡಿದ್ದೇನೆ ಗುರುವಿನ ದೃಷ್ಟಿ ಇದ್ದಂತ ಜಾತಕಗಳನ್ನು ನೋಡಿದ್ದೇನೆ, ಯಾವ ರೀತಿ ಸ್ವಭಾವದಲ್ಲಿದ್ದಾರೆ ಅವ್ರನ್ನೂ ನೋಡಿದ್ದೇನೆ ನಾನು. ಹಾಗಾಗಿ ಅಷ್ಟು ನಂಬಿಕೆ ನನಗೆ. ಗುರುವಿನ ದೃಷ್ಟಿ ರಾಹು ಮೇಲಿದ್ರೆ ಅವನು ಕೆಟ್ಟ ಚಟಗಾರ ಆಗುವುದಿಲ್ಲ, ಸ್ವಲ್ಪ ಒಳ್ಳೆತನ ಇರುತ್ತೆ, ಅವರ ವಿಪರೀತ ಸಿಟ್ಟು ಮಾತ್ರ ಇರುತ್ತೆ. ಬಹಳ ಜೀವನವನ್ನು ಸಿಟ್ಟಿನಿಂದ ಕೂಡ್ಕೊಂಡು ಹೋಗಿರ್ತದೆ. ಇಲ್ಲಿ ಉಚ್ಚ ಕುಜ ಇದ್ದಾನೆ, ವಿರೋಧ ಶುಕ್ರ ಇಲ್ಲಿ ಏನೋ ಆಟ ನಡೆಯಲ್ಲ ಶನಿ ಮನೆಯಲ್ಲಿ. ಬಟ್ ವಿರೋಧಿ ಏನೋ ಆಟ ನಡೆಯಲ್ಲ. ಕುಜ ನೋಡಿ, ಕುಜ ಇವನು 5ನೇ ಭಾವದ ಸ್ವಾಮಿ, ಇಲ್ಲಿ 2ನೇ ಭಾವದ ಫಲವನ್ನು ಕೊಡ್ತಾನೆ. ಶನಿನೂ ಒಳ್ಳೆಯದಾನೆ. ಒಳ್ಳೆ ವ್ಯವಹಾರಸ್ಥರು, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಇರ್ತವೆ, ಒಳ್ಳೆ ನಡವಳಿಕೆಯಿಂದ ಕೂತ್ಕೊಂಡಿರುತ್ತೆ. ದುಡ್ಡಿನ ಹೊರವರೆಗೂ ವ್ಯತ್ಯಾಸ ಆಗೋದಿಲ್ಲ, ಸೇಮ್ ಇರುತ್ತೆ, ಚೆನ್ನಾಗಿರುತ್ತೆ ದುಡ್ಡಿನ ವ್ಯವಹಾರ. ಸಂಬಂಧಿಗಳ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತೋರ್ತೀರಿ, ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊರಿನ ವಿಚಾರದಲ್ಲಿ ಸ್ವಚ್ಛತೆ ಮರಿತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಪರಿವಾರದ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡಿರ್ತೀರಿ, ಮಾತಿನಲ್ಲಿ ಸ್ವಲ್ಪ ಸಿಟ್ಟಿರುತ್ತೆ, ಮಾತಿನ ದಾಟಿ ಚೆನ್ನಾಗಿರುತ್ತೆ, ಸಂಸ್ಕಾರ, ನೆಮ್ಮದಿ ಹಾಗೂ ಸುಸಂಸ್ಕೃತಿಯಿಂದ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ. ಸಿಟ್ಟನ್ನು ಕಡಿಮೆ ಮಾಡ್ಕೋಬೇಕು ಸತೀಶ್, ಓಪನ್ ಹೇಳ್ತಾ ಇದ್ದೀನಿ, ಸಿಟ್ಟು ಕಡಿಮೆ ಮಾಡ್ಕೋಬೇಕು. ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ದಾಂಪತ್ಯ ಇರುತ್ತೆ, ಒಳ್ಳೆ ಸೆಕ್ಸುವಲ್ ಎಂಜಾಯ್ ಮಾಡ್ತೀರಿ. ಒಟ್ಟು ಬಹಳ ಸುಸಂಸ್ಕೃತರು, ಬುದ್ಧಿವಂತರು, ನೀತಿವಂತರು, ರೀತಿವಂತರಾಗಿರ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಪಾತ್ರ ಇರುತ್ತೆ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ, ಮಕ್ಕಳು, ಯಶಸ್ಸು, ಇವರೆಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೊತೀರಿ. ಏನೇ ಕಷ್ಟ ಬಂದರೂ ಎದುರಿಸುವಷ್ಟು ಶಕ್ತಿ ಇರುತ್ತೆ, ಸ್ವಾರ್ಥ ಮೆಂಟಾಲಿಟಿ ಇರುತ್ತೆ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳು ಬೆಳೀತವೆ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ, ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ. ಇದು 5ನೇ ಭಾವದ ಫಲ. ಆದರೂ ವಿಚಿತ್ರ ಸತ್ಯ ಏನಂದ್ರೆ ಆಸ್ತಿ ಭಂಗ. ದಿಸ್ ಈಸ್ ಕಾಲ್ಡ್ ಅಸ್ಥಿಭಂಗ ದೋಷ. ಸಾಧ್ಯನೇ ಇಲ್ಲ ಈ ದೋಷ ಆದ್ರೆ ನೆಮ್ಮದಿಯಿಂದ ಬದುಕಕ್ಕೆ. ಈ ದೋಷ ಆದ್ರೆ ನೆಮ್ಮದಿಯಿಂದ ಯಾರು ಬದುಕೋದಿಲ್ಲ. ಇಂಪಾಸಿಬಲ್ ಟು ಲಿವ್. ಅಸ್ಥಿಭಂಗ ದೋಷ ಬಹಳ ಕೆಟ್ಟ ದೋಷ ಸತೀಶ್ ಅವರೇ ಇದು. ಒಂದಾದ್ಮೇಲೆ ಒಂದು ತೊಂದರೆಯನ್ನು ಕೊಡ್ತಾನೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. 100ಕ್ಕೂ 100 ಹೇಳ್ತೀನಿ ನಾನು. ಒಂದು ಮುಗಿಯೋದ್ಕೊಳ್ಳೆ ಇನ್ನೊಂದು ಶುರುವಾಗುತ್ತೆ, ಇನ್ನು ಮುಗಿದ್ಕೊಳ್ಳೆ ಇನ್ನೊಂದು ಶುರುವಾಗುತ್ತೆ, ಒಂದು ಮುಗಿದ್ಕೊಳ್ಳೆ ಇನ್ನೊಂದು ಶುರುವಾಗುತ್ತೆ. ಕಿರಿಕಿರಿ, ಮಾನಸಿಕ ಹಿಂಸೆ ಆಗಿಬಿಡುತ್ತೆ. ಏನಪ್ಪ ಇದು ಬದುಕು ಅನ್ನೋ ಲೆವೆಲ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ ಈ ದೋಷ, ಅಸ್ಥಿಭಂಗ ದೋಷ. ಇದು ಯಾಕೆ ಜನರೇಟ್ ಆಗುತ್ತೆ ಅಂದ್ರೆ ನಿಮ್ಮ ತಂದೆಯ ಪೂರ್ವಜರು ಇಲ್ಲ ನಿಮ್ಮ ತಾಯಿಯ ಪೂರ್ವಜರು, 7 ಜನ್ಮದ ಪೂರ್ವಜರು, ನಿಮ್ಮ ತಂದೆಯ 7 ಜನ್ಮದ ಪೂರ್ವಜರು, ತಾಯಿಯ 7 ಜನ್ಮದ ಪೂರ್ವಜರು ಯಾರು ಆಕಸ್ಮಿಕ ದುರ್ಮರಣವನ್ನು ಹೊಂದಿರ್ತಾರೆ. ದುರ್ಮರಣ ಅವ್ರಿಗೆ ಸರಿಯಾದಂತಹ ತ್ರಿಪಿಂಡ ನಾರಾಯಣ ಬಲಿ ಆಗಿರುವುದಿಲ್ಲ, ಅವ್ರಿಗೆ ಜಾಗ ಸಿಕ್ಕಿರುವುದಿಲ್ಲ, ಅವ್ರು ಸಿಕ್ಕಾಬಿಟ್ಟಿ ಕಾಡ್ತಾರೆ. ಅದಕ್ಕೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ತ್ರಿಪಿಂಡ ನಾರಾಯಣ ಬಲಿ ಕೊಡ್ಲೇಬೇಕು ನೀವು ಇಲ್ಲಿ. ಹೌದು, ತ್ರಿಪಿಂಡ ನಾರಾಯಣ ಬಲಿ ಕೊಡೋದು ಹೊರತು ನಿಮ್ಮ ಜೀವನದಲ್ಲಿ ಇಂಪಾಸಿಬಲ್ ಟು ಗ್ರೋತ್. ಇಂಪಾಸಿಬಲ್ ಟು ಗ್ರೋತ್. ತ್ರಿಪಿಂಡ ನಾರಾಯಣ ಬಲಿ ಅದನ್ನು ಕೊಡಬೇಕು, ನಿಮ್ಗೆ ಏನು ಮಾಡಕ್ಕಾಗಲ್ಲ. ತ್ರಿಪಿಂಡ ನಾರಾಯಣ ಬಲಿ ಕೊಟ್ರೆ ನಿಮ್ಮ ಕಷ್ಟಗಳನ್ನು ದೂರ ಮಾಡಬಹುದು, ಇಲ್ಲ ಅಂದ್ರೆ ಇಲ್ಲ. ಅದು ಅಲ್ಲದೆ ಇನ್ನೊಂದು ಕೆಟ್ಟ ದೋಷ ಇದೆ ನೋಡಿ. 1, 4,
7 10. ದಿಸ್ ಇಸ್ ಕಾಲ್ಡ್ ಕಾಳ ಸರ್ಪದೋಷ. ಇದು ಅಷ್ಟೇ, ದಾಂಪತ್ಯ ಹಾಳೋದಲ್ಲ, ಮಕ್ಕಳು ಸತ್ಯಕ್ಕೆ ಹಾಳಾಗ್ತಾರೆ, ಹಣ ಹಾಳಾಗುತ್ತೆ, ನೆಮ್ಮದಿ ಹಾಳಾಗುತ್ತೆ, ಮರ್ಯಾದೆ ಹೋಗುತ್ತೆ, ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀವಿ, ಸಾಲವನ್ನು ಮಾಡ್ಕೋತೀವಿ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಉಟ್ಕೋತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇದ್ದಂಗೆ ಆಗುತ್ತೆ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದವನ್ನು ಉತ್ಕೊತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎರಡು ಕೀಳುಗಳ ತೊಂದರೆ ಅನುಭವಿಸ್ತೀರಿ, ತಂದೆ ಹಿಂಸೆ ಆಗುತ್ತೆ, ತಂದೆ ಏಳಿಗೆಯಲ್ಲಿ ಕಡಿಮೆ ಆಗುತ್ತೆ. ಕಾಲ ಸರ್ಪದೋಷ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ 100% ಸಾಲ್ವ್ ಆಗುತ್ತೆ. ಆ ಕಾಲ ಸರ್ಪದೋಷ, ನಾಗ ಪ್ರತಿಷ್ಠಾಪನೆ, ತ್ರಿಪುರ ನಾರಾಯಣ ಬೆಲೆ ಕಂಪಲ್ಸರಿ ನಿಮಗೆ. ನಾವು ಓಪನ್ ಮಾಡ್ತಾ ಇದ್ದೇವೆ ನೋಡಿ. ಸೂರ್ಯ ಮತ್ತು ಬುಧ 9ನೇ ನೋಡಿ, ಇವನು 9ನೇ ಮನೆ ಸ್ವಾಮಿ, ಇವನು 7 ಮತ್ತು 10ನೇ ಮನೆ ಸ್ವಾಮಿ, ಅಸ್ತಂಗತ ಆಗಿದ್ದಾನೆ. 3ನೇ ಭಾವದಲ್ಲಿ ಆಕ್ಟಿವೇಟ್ ಮಾಡಕ್ ಬಿಡಲ್ಲ ನಾನು, ಆದ್ರೆ ಇವತ್ತು ನಾನು ನಿಮ್ಗೆ ಆಕ್ಟಿವೇಟ್ ಮಾಡಲೇಬೇಕು. ಯಾಕಂದ್ರೆ ನಿಮ್ಮ ದಾಂಪತ್ಯವನ್ನು ಉಳಿಸ್ಬೇಕಂದ್ರೆ ನಾನು ಇಲ್ಲಿ ಇವ್ರು ಬುಧನ ಆಕ್ಟಿವೇಟ್ ಮಾಡಲೇಬೇಕು. ಹೌದು, 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳೇಬೇಕು ನೀವು. ಯಾಕಂದ್ರೆ 7ನೇ ಮನೆಯಲ್ಲಿ ವಿರೋಧಿ ಚಂದ್ರ ಹಾಗೂ ಕೇತು ಕೂತಿದ್ದಾನೆ, ಗ್ರಹಣ ದೋಷ ಆಗಿದೆ ಇಲ್ಲಿ. ಇವರು ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು. ನಿಮ್ಮ ದಾಂಪತ್ಯ ಉಳಿಬೇಕಂದ್ರೆ ಬೇರೆ ದಾರಿ ಇಲ್ಲವೇ ಇಲ್ಲ, ಇಂಪಾಸಿಬಲ್. ಅಷ್ಟು ಹೇಗಷ್ಟು ಭೂಮಿ ಆಶೀರ್ವಾದ ಬೇಗ ಸಿಗಲ್ಲ ನಿಮಗೆ. ಧರ್ಮವನ್ನ ನಂಬ್ತೀರಿ, ಭಾಗ್ಯವಿಲ್ಲ ನೀವು. ಪ್ರಾಪ್ತಿ ಏನೇ ಇಷ್ಟಪಟ್ಟರು ಪ್ರಾಪ್ತಿ ಬೇಗ ಆಗಲ್ಲ. ತಂದೆ ಜೊತೆಗೆ ಬೇಗ ಹೊಂದಾಣಿಕೆ ಇಲ್ಲ, ಸಾಧನೆ ಬೇಗ ಆಗಲ್ಲ, ಸುಖ ಬೇಗನೆ ಸಿಗೋದಿಲ್ಲ. ಗೆಲುವು ಎಲ್ಲರಿಗೂ ಹೊಡೆದಾಡ್ಬೇಕು, ಮಣ್ಣು ರೋಗ ಗುಡ್ಡಕ್ಕ ಗೆಲುವಿಗೆ ಬಹಳ ಕಷ್ಟಪಡಬೇಕಾಗುತ್ತೆ. ಸಂಬಂಧಿಗಳು ಬೇಗ ನಂಬಲ್ಲ ನಿಮ್ಮನ್ನ, ದೇವರ ಆಶೀರ್ವಾದ ಬೇಗ ಸಿಗಲ್ಲ, ಲಕ್ಕು ಬಹಳ ಬೇಗ ಸಿಗಲ್ಲ, ಸುಖ ಯಾವುವು ಏನಿದಾವಲ್ಲ ಬೇಗ ಸಿಗಲ್ಲ. ಸ್ವಲ್ಪ ಹೊಡೆದಾಡ್ಬೇಕು, ಬಡದಾಡ್ಬೇಕು, ಕುಸ್ತಿ ಆಡ್ಬೇಕು, ಕುಸ್ತಿ ಒಗಿಬೇಕು, ಅವಾಗ ಸಿಗುತ್ತೆ. ಅದೇ ರೀತಿ ದಾಂಪತ್ಯನೂ ಅಷ್ಟೇ, ಬೇಗ ಕ್ಲಿಕ್ ಆಗಲ್ಲ ಬೇಗ. ಬುಧ 3ನೇ ಮನೆಯಲ್ಲಿ ದಯವಿಟ್ಟು ನಾನು 7 ಕ್ಯಾರೆಟ್ ಪಚ್ಚೆ ಹಾಕಿದ್ರೆ ದಾಂಪತ್ಯ ಇಲ್ಲ. ಅವ್ರು ಹೇಳ್ತೀನಿ, ಬೇಗ ಅಡ್ಜಸ್ಟ್ ಆಗೋದಿಲ್ಲ. ದಾಂಪತ್ಯದ ಆಯುಷು ಅರ್ಧ, ಒಮ್ಮೆ ಹೋಗತಿ ಒಂದು ಬರ್ತೈತಿ, ಒಮ್ಮೆ ಹೋಗತಿ ಬರ್ತೈತಿ. ದಿನನಿತ್ಯ ದುಡ್ಡು ಯಾರು ದುಡ್ಡು ಕೊಡೋರು ಬೇಗ ಕೊಡಲ್ಲ, ಪಾರ್ಟ್ನರ್ಶಿಪ್ ಹಾಳಾಗುತ್ತೆ. ನಡವಳಿಕೆ ದಿನನಿತ್ಯ ನಡವಳಿಕೆ, ಒಮ್ಮೆ ಸೌಕರ್ಯಕ್ಕೆ ಒಮ್ಮೆ ಬರ್ತನ ಬಂದೇ ಬರುತ್ತೆ. ಸ್ವಂತ ಬಿಸ್ನೆಸ್ ಮಾಡೋದ್ರಲ್ಲಿ ಬಹಳ ಲೇಟ್ ಕ್ಲಿಕ್ ಆಗ್ತೀರಾ, ಬೇಗ ಆಗಲ್ಲ. ಇದು 7ನೇ ಭಾವದ ಫಲ. ಕೆಲಸನೂ ಅಷ್ಟೇ, ಕೆಲಸ ಮಾಡಿ ದುಡ್ಡು ಸತ್ಯಕ್ಕೆ ಬೇಗ ಸಿಗಲ್ಲ ನಿಮಗೆ. ಬಟ್ 3ನೇ ಭಾವದ ಫಲ ಒಳ್ಳೆ ಸಿಗುತ್ತೆ. ಹೌದು, 3ನೇ ಭಾವದ ಫಲ ನಿಮ್ಗೆ ಬಹಳ ಚೆನ್ನಾಗಿ ಸಿಗುತ್ತೆ. ಅಕ್ಕ ತಂಗಿ ಅಣ್ಣ ತಮ್ಮನ ಸಂಬಂಧಗಳು ಚೆನ್ನಾಗಿರ್ತವೆ, ಬಹಳ ಪರಾಕ್ರಮಿ ಆಗಿರ್ತವೆ, ಆಟಗಳಲ್ಲಿ ರುಚಿಯನ್ನು ತೋರಿಸ್ತೀರಿ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ, ಬಹಳ ಹಾರ್ಡ್ ವರ್ಕರ್ ಆಗಿರ್ತೀವಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀರಿ, ಬರವಣಿಗೆ, ಸಾಹಿತ್ಯ, ಕಲೆ ಇದರಲ್ಲಿ ಬಹಳ ಆಸಕ್ತಿ ಇರುತ್ತೆ. ಕಮ್ಯುನಿಕೇಶನ್ ಮಾತಿನಲ್ಲಿ ಬಹಳ ಬುದ್ಧಿವಂತರು, ನೀವು ಬಹಳ ಚೆನ್ನಾಗಿ ಮಾತಾಡ್ತೀರಾ. ಟ್ಯಾಲೆಂಟ್ ಅನ್ನ ಯಾವಾಗ ಹೇಗೆ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ಗೊತ್ತು ನಿಮಗೆ. ನೀವು ಯಾವುದೇ ಕೆಲಸ ಮಾಡಿದ್ರು ಬಿಡುವುದಿಲ್ಲ, ಪ್ರಯತ್ನಶೀಲ ನೀವು. ಕೋರ್ಟು ಕಚೇರಿಯಲ್ಲಿ ಅಡ್ಡಾಡೋದ್ರಲ್ಲಿ ನೀವು ಗೆಲುವು ಕಾಣ್ತೀರ, ತಿರುಗಾಟದಲ್ಲಿ ಲಾಭ ಕಾಣ್ತೀರ. 3ನೇ ಭಾವ ಒಳ್ಳೆ ಸಿಗುತ್ತೆ. ಹೌದು, ದಯವಿಟ್ಟು 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ. 7 ಕ್ಯಾರೆಟ್ ಪಚ್ಚೆ ಹಾಕೊಂಡ್ರೆ ವಸುಮತಿ ಜನರೇಟ್ ಆಗುತ್ತೆ. ಯಾವಾಗ ಹೇಳ್ತೀನಿ, 3ನೇ ಭಾವದಲ್ಲಿ ಶುಕ್ರ, ಬುಧ, ಗುರು ಹಾಗೂ ಚಂದ್ರ ಬಂದ್ರೆ ವಸುಮತಿ ಯೋಗ ಆಗುತ್ತೆ. ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವರು 40 ವರ್ಷದ ಮೇಲೆ ಮಕ್ಕಳಿಂದ ಸುಖವನ್ನು ಅನುಭವಿಸ್ತಾರೆ, ಮಕ್ಕಳಿಂದ ನೆಮ್ಮದಿಯನ್ನು ಅನುಭವಿಸ್ತಾರೆ, ಮಕ್ಕಳಿಂದ ಐಶ್ವರ್ಯ, ಸಂಪತ್ತು, ಪ್ರಾಪರ್ಟಿ ಇವೆಲ್ಲವನ್ನು ಗಳಿಸ್ಕೊತಾರೆ ಮಕ್ಕಳಿಂದ. ಹೌದು, ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ನೋಡಿ, ತಂಗಿ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಯೋಗ ಚಂದ್ರಿಕೆಯನ್ನು ಬದುಕಿನಲ್ಲಿ ಬಹಳ ಚಂದ ಬಂದಿದ್ದಾರೆ ವಸುಮತಿ ಯೋಗದ ಬಗ್ಗೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಮಿಸ್ಟರ್ ಸತೀಶ್.
ಪಚ್ಚೆ ಹಾಕಲಿಲ್ಲ ಅಂದ್ರೆ ನಿಮ್ ದಾಂಪತ್ಯ ಉಳಿಯಲ್ಲ, ನೆನಪಿಟ್ಟುಕೊಳ್ಳಿ. ಯಾಕಂದ್ರೆ ಇನ್ನು ಆ 7ನೇ ಭಾವದಲ್ಲಿ ಚಂದ್ರ ಗ್ರಹಣ ದೋಷ ಆಗಿದೆ. ಹೌದು, 7ನೇ ಭಾವದಲ್ಲಿ ಗ್ರಹಣ ದೋಷ ಆಗಿದೆ ನೋಡಿ. ಚಂದ್ರ ಮತ್ತು ಕೇತು, ನೀಚ ಕೇತು ಗ್ರಹಣ ದೋಷ. ಗಂಡ ಹೆಂಡತಿ ಬಹಳ ಜಗಳ ಆಗುತ್ತೆ, ಹೊಂದಾಣಿಕೆ ಇಲ್ಲ, ನೆಮ್ಮದಿ ಇರೋದಿಲ್ಲ, ಬೇಗ ಡೈವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಪಚ್ಚೆ ಹಾಕೊಳ್ಳಿ, ಹೌದು, ಬೇಗ ಡೈವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹೊಂದಾಣಿಕೆ ಇರುವುದಿಲ್ಲ. ನೀವು ಒಂದು ಕೆರೆ ಹೊಲ ನೋಡ್ತೀವಿ, ಒಂದು ಎತ್ತು ಈ ಕಡೆ ಜಗ್ಗಿ, ಒಂದು ಎತ್ತು ಈ ಕಡೆ ಜಗ್ಗಿ, ಆ ರೀತಿ ಜೀವನ ಆಗುತ್ತೆ ಸತೀಶ್. ಗ್ರಹಣ ದೋಷ ಒಳ್ಳೆಯದಲ್ಲ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಗ್ರಹಣ ದೋಷ ನಿವಾರಣೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತಾರೆ. ಪಚ್ಚೆ ಹಾಕೊಳ್ಳಿ ಬಿಟ್ಟು. ಆಹಾ, ಗುರು ನಾಡಿನು 1 ಪ್ಲಸ್ 4ನೇ ಭಾವ ಪ್ಲಸ್ 9ನೇ ಭಾವದ ಫಲ. ಇದೇ ನಿಮ್ಗೆ ಫ್ಯೂಚರ್ ಇದೆ. 7ನೇ ಮನೆ ಸರಿ ಮಾಡ್ಕೊಳ್ಳಿ, ಗ್ರಹಣ ದೋಷ ನಿವಾರಣೆ ಮಾಡ್ಕೊಳ್ಳಿ. ನೋಡಿ, ವ್ಯಕ್ತಿತ್ವ ಬಹಳ ಚೆನ್ನಾಗಿರುತ್ತೆ. ರಾವದೇ ಹೇಳಿದ ನಿಮ್ಗೆ ಒಳ್ಳೆ ಗುಣಗಳನ್ನು ಬೆಳೆಸ್ತಾನೆ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಒಳ್ಳೆ ಮೆಂಟಲಿ ಫಿಸಿಕಲಿ ಬಹಳ ಕೆಪಬಲ್ ಇರ್ತೀರಿ, ಆಶಯ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಡ್ತೀರಿ, ಒಳ್ಳೆ ವಿವೇಕವನ್ನು ಬೆಳೆಸ್ಕೊಡ್ತೀರಿ, ಒಳ್ಳೆ ಬುದ್ಧಿವಂತಿಕೆಯಿಂದ ನಿಲ್ತೀರಿ, ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಜವಾಬ್ದಾರಿತ ವ್ಯಕ್ತಿಯಾಗಿರ್ತೀರಿ. ತಾಯಿ ಮತ್ತು ಮನೆಯ ಮೇಲೆ ಬಹಳ ವಿಪರೀತ ಪ್ರೇಮ ಇರುತ್ತೆ. ಫ್ಯಾಮಿಲಿ ಮ್ಯಾನ್, ರೆಸ್ಪಾನ್ಸಿಬಲ್ ಮನುಷ್ಯ ಅಂತಾರಲ್ಲ, ಯಾವುದೇ ವ್ಯವಹಾರ ಮಾಡಿ ಬಿಸ್ನೆಸ್ ಮಾಡಿ 100 ಲಾಭ ಪಡ್ಕೋತೀರಾ, ನೆಮ್ಮದಿಯನ್ನು ಬದುಕ್ತೀರಾ, ಸುಖಮಯ ಜೀವನವನ್ನು ಸಾಗಿಸ್ತೀರಾ, ಒಳ್ಳೆ ಪ್ರಾಪರ್ಟಿ ಮಾಡ್ತೀರಾ, ಹೈಯರ್ ಎಜುಕೇಶನ್ ಮಾಡ್ತೀರಾ, ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ಬರುವುದಿಲ್ಲ, ಎಲ್ಲರೂ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಾ, ಅದರ ಮನೆಯ ಸ್ಥಿತಿಯನ್ನು ಎತ್ತರ ಕುಳಿತೀರಾ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಯಲ್ಲಿ ಬಂದವ್ರನ್ನ ಪ್ರೇಮದಿಂದ ನೋಡ್ತೀರಾ, ಸಮಾಜದಲ್ಲಿ ಒಳ್ಳೆ ಹೆಸರು ಪಡಿತೀರಾ, ಮೂರನೇ ನೀವು ಪ್ರಾಪರ್ಟಿ ಗಳಿಸ್ತೀರಾ, ಆಭರಣ ವೆಹಿಕಲ್ ಇವನ್ನೆಲ್ಲ. ಹೌದು, 9ನೇ ಭಾವದ ಫಲ ನಿಮ್ಗೆ ಸೂರ್ಯ ಬಂದಲ್ಲಿ ಕುಂತಿದ್ದಕ್ಕೆ ಲೇಟ್ ಆಗುತ್ತೆ ಅದ್ರ ಪಡಿತೀರ, ಗುರು ಹೇಳ್ತಾನೆ ಪಡಿತೀರ. ಹೌದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸ್ವಲ್ಪ ಲೇಟ್ ಆಗ್ಬೋದು, ಅದು ಪಡಿತೀರ. ಗುರುವಿನ ಆಶೀರ್ವಾದ ಸದಾ ಜೊತೆಗಿರುತ್ತೆ, ಧರ್ಮವನ್ನು ನಂಬ್ತೀರಾ, ಭಾಗ್ಯವಂತರಾಗಿರ್ತೀರಾ, ಪ್ರಾಪ್ತಿಯನ್ನು ಪಡ್ಕೋತೀರಾ, ತಂದೆ ಜೊತೆಗೆ ಬಹಳ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಾ, ಸುಖಮಯ ಜೀವನವನ್ನು ಸಾಗಿಸ್ತೀರಾ, ಗೆಲುವು ನಿಂದೆ ಆಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಾ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ, ಬಹಳ ಲಕ್ಕಿಯಾಗಿರ್ತೀರಾ, ಪುಣ್ಯದ ಕೆಲಸ ಮಾಡ್ತೀರಾ, ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಾ. ಇದು 9ನೇ ಮನೆ. ಲೇಟ್, ಸ್ವಲ್ಪ ಲೇಟ್. ನಾನು ಹೇಳೋದನ್ನ ತಿಳ್ಕೊಳ್ಳಿ ಸ್ವಾಮಿ, ನಾನು ಹೇಳೋದನ್ನ ತಿಳ್ಕೊಳ್ಳಿ. ದಯವಿಟ್ಟು 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ. ಹೌದು, ಬಹಳ ಚೇಂಜಸ್ ಆಗುತ್ತೆ ನೋಡಿ. ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿದ್ದ ಕೆಲಸ ಏನು ಅಂದ್ರೆ ನಾಡಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. 1ನೇದು. 2ನೇದು ತ್ರಿಪಿಂಡ ನಾರಾಯಣ ಮದುವೆ ಮಾಡ್ಕೊಳ್ಳಿ. 2ನೇದು. 3ನೇದು ಮರು ಮದುವೆ ಮಾಡ್ಕೊಳ್ಳಿ. ಮರು ಮದುವೆ ಮಾಡ್ಕೊಳ್ಳಿ. 4ನೇದು ಚಂದ್ರ ಹಾಗೂ ಶುಕ್ರ ಶಾಂತಿ ಮಾಡ್ಕೊಳ್ಳಿ. ನಾಡಿ ಪ್ರತಿಷ್ಠಾಪನೆ, ತ್ರಿಪಿಂಡ ನಾರಾಯಣ ಬಲಿ, ಮರು ಮದುವೆ, ಮಾಸ್ಟರ್ ಶುಡ್ ಇವು 3 ಬೇಕೇ ಬೇಕು ನಿಮಗೆ. ಇಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರಾ. ಮಿಸ್ಟರ್ ಸತೀಶ್ ಅವರೇ, ನೋಡಿ 1, 5, 7, 9 ನೋಡಿ, ನಾಡಿ ಪ್ರತಿಷ್ಠಾಪನೆ ಆಗ್ಲೇಬೇಕು. 1ನೇ ಮನೆ ಸ್ವಾಮಿ ಓಕೆ, 5ನೇ ಮನೆ ಸ್ವಾಮಿ ಕೇತು ಯುತ ಆಗಿದ್ದಾರೆ, 7ನೇ ಮನೆ ಸ್ವಾಮಿ ಬುಧ 12ರಲ್ಲಿದೆ ನೋಡಿ, 9ನೇ ಮನೆ ಸ್ವಾಮಿ ನೀಚ ಆಗಿದ್ದಾನೆ. ಹೆಂಗೆ ದಾಂಪತ್ಯ ಆಗುತ್ತೆ?
ದಾಂಪತ್ಯ ಆಗಲ್ಲ. ಮರು ಮದುವೆ ಆಗ್ಲೇಬೇಕು ನೀವು, ಬೇರೆ ದಾರಿನೇ ಇಲ್ಲ ನಿಮಗೆ. ಹೌದು, ಬನ್ನಿ ಕೆಲಸದ ವಿಚಾರವಾಗಿ ನೋಡೋಣ. ನೋಡಿ, ದುಡ್ಡು ಸಿಕ್ಕಾಬಟ್ಟಿ ಕಳ್ಕೊಂಡಿದ್ದೀರ, ಹಾಳು ಮಾಡ್ತೀರ ನೋಡಿ. ಸೂರ್ಯ 7ರಲ್ಲಿದ್ದಾನೆ, ಗುರು ವಿಪರೀತ ರಾಜಯೋಗದಲ್ಲಿ ಬಂದ ನೋಡಿ. ಇಲ್ಲಿ ಪೂಜೆ ಮತ್ತು ಇದು ಓಕೆ, ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸ ಮಾಡಬಹುದು, ಒಟ್ಟು ಜೀವನ ನಡೆಯುತ್ತೆ, ಅದೇನಂತ ದೊಡ್ಡ ಇದು ಅಲ್ಲ. ಬಟ್ ಯಾವ ದಶೆಯಲ್ಲಿದ್ದೀರಾ ಈಗ? ಬುಧ ದಶೆಯಲ್ಲಿದ್ದೀರಾ, ಅಸ್ತಂಗಿತ ಬುಧ. ಮತ್ತೆ ಕೇಳುತ್ತೆ ನಾನು, ದಯವಿಟ್ಟು ನಾ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ತ್ರಿಪಿಂಡ ನಾರಾಯಣ ಬಲಿ ಕೊಡಿ, ಪ್ಲಸ್ ಮರು ಮದುವೆಯಾಗಿ, ಪ್ಲಸ್ ಚಂದ್ರ ಮತ್ತು ಶುಕ್ರ ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ 7 ಕ್ಯಾರೆಟ್ ಮಸ್ಟ್ ಅಂಡ್ ಶುಡ್ ಪಚ್ಚೆ ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದ್ರೆ ಮದುವೆ ನಿಲ್ಲಲ್ಲ. ಹೌದು, ಮದುವೆ ನಿಲ್ಲಲ್ಲ, ಪಚ್ಚೆ ಹಾಕ್ಲೇಬೇಕು. ಸೊ ನನ್ನ ಜಾತಕದ ವಿಶ್ಲೇಷಣೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ತಮ್ಗೆ ಇಷ್ಟವಾದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ. ಯೂಟ್ಯೂಬ್ ಸಬ್ಸ್ಕ್ರೈಬ್. ನಮಸ್ಕಾರ.